ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇವೆ ಪ್ರಿಯರೇ. ದೇವರು ಒಳ್ಳೆಯವರು, ಒಳ್ಳೆಯವರು, ಒಳ್ಳೆಯವರು. ಆತನ ಕೃಪೆ ಯಾವಾಗಲೂ ಶಾಶ್ವತವಾಗಿರುವಂಥದ್ದು. ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡ್ರು, ಆತನ ಪ್ರೀತಿನ ತೋರಿಸಿದ್ರು, ಆತನ ಕರುಣೆನ ತೋರಿಸಿದ್ರು, ಯಾವಾಗಲೂ ನಮ್ಮನ್ನು ನಡೆಸುವ ಆತನು. ನಾವು ಯಾವ ರೀತಿ ಇದ್ದೇವೆ ಎಂಬುದು ಹೇಳ್ತಾರೆ. ಒಂದು ಕೀರ್ತನೆಗಳಲ್ಲಿ 1ನೇ ಅಧ್ಯಾಯದಲ್ಲಿ 3ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಅವನು ಅಂದರೆ ನೀವು ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಆಮೇನ್, ಹಲ್ಲೆಲೂಯ. ದೇವರ ವಚನಗಳು ಹೇಳುತ್ತದೆ, ಒಬ್ಬ ನೀತಿವಂತನು ಯೇಸು ಕ್ರಿಸ್ತನನ್ನು ನಂಬಿದಂಥ ಮಕ್ಕಳು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರ್ತಾರಂತೆ. ಅಂಥ ಮಕ್ಕಳ ಎಲೆಯು ಬಾಡುವುದಿಲ್ಲ, ಅವರ ಜೀವಿತವು ಬಾಡುವುದೇ ಇಲ್ಲ, ಅವರು ಸೋತು ಹೋಗುವುದಿಲ್ಲ. ಯಾಕೆಂದರೆ ತಕ್ಕ ಕಾಲದಲ್ಲಿ ಅವರನ್ನು ಮೇಲಕ್ಕೆ ಎತ್ತುವಂಥ ಕರ್ತನು ಅವರ ಜೊತೆಯಲ್ಲಿ ಇರ್ತಾರೆ, ನಮ್ಮ ಜೊತೆಯಲ್ಲಿ ಇರ್ತಾರೆ. ನಮ್ಮನ್ನ ಜೊತೆಯಲ್ಲಿದ್ದು ನಮ್ಮ ಕೈ ಹಿಡಿದು ನಡೆಸುವ ಆತನು. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹೌದು ಪ್ರಿಯರೇ, ದೇವರನ್ನು ನಂಬಿಕೊಂಡಂತ ನಮಗೆ ಎಲ್ಲ ಕಾರ್ಯಗಳು ಸಫಲವಾಗುವುದು. ನಾವು ರೋಮಾಪುರದ ಪತ್ರಿಕೆಯಲ್ಲಿ 8:28 ನೋಡುತ್ತೇವೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದಂತೆ. ಹೌದು ಪ್ರಿಯರೇ, ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಒಂದು ಮರದ ಹಾಗೆ ಇರುವರಂತೆ. ಒಂದು ನೀರು ಹರಿಬೇಕಾದ್ರೆ ಅದ್ರ ಪಕ್ಕ ಒಂದು ಮರ ಇದ್ರೆ ಯಾವಾಗಲೂ ಅದು ಹಚ್ಚ ಹಸಿರಾಗಿ ಇರುತ್ತದೆ. ಅದರ ಎಲೆ ಬಾಡೋದೇ ಇಲ್ಲ, ಅದರ ಹೂವು ಉದುರೋದೇ ಇಲ್ಲ, ಅದು ಫಲ ಕೊಡುವಂಥದ್ದೇ ಆಗಿರುತ್ತದೆ. ಆ ರೀತಿಯಾಗಿ ನಮ್ಮ ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಅನೇಕರಿಗೆ ಫಲ ಕೊಡುವವರಾಗಿದ್ದು, ಅನೇಕರಿಗೆ ಆಶೀರ್ವಾದವಾಗಿ ಅಂದರೆ ನೆರಳಾಗಿ ನಾವಿರ್ತೇವಂತೆ. ಹೌದು ಪ್ರಿಯರೇ, ಈ ವಾಗ್ದಾನಗಳನ್ನು ಕೇಳುವಂಥ ನಿಮ್ಮ ಜೀವಿತದಲ್ಲೂ ದೇವರು ಹಾಗೆಯೇ ಕಾರ್ಯ ಮಾಡುವಂಥವರಾಗಿರ್ತಾರೆ. ಖಂಡಿತವಾಗ್ಲಿ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.